ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ಅಧ್ಯಕ್ಷ ಮತ್ತು ಫೌಂಡರ್ ನಾನು. ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸಾರ್ವಜನಿಕ. ನಮಸ್ತೆ, ನನ್ನ ಹೆಸರು ರಾಕೇಶ್ ಅಂತ. ನಾನು ವಾಯ್ಸ್ ಆಫ್ ಪೀಪಲ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಬಂದು ಈಗ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ದಸರಾದಲ್ಲಿ ಟಿಕೆಟ್ಗಳು ಸ್ವಲ್ಪ ಆಭರಣಗಳನ್ನ ಇತ್ತು. ಸೊ ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಮಾತಾಡ್ತಾರೆ. ನಾವಿವಾಗ ಈ ವಿಡಿಯೋ ಮಾಡ್ತಾ ಇರೋದು, ಈಗ ಆಲ್ರೆಡಿ ನಮ್ಮ ಕಾರ್ಯದರ್ಶಿ ಅವರು ಹೇಳಿದಾರಲ್ಲ, ಮೈಸೂರು ದಸರಾದು ಟಿಕೆಟ್ನ ಕೆಲವು ಲೋಪದೋಷ ಆಗಿದೆ, ಅದ್ರ ಬಗ್ಗೆ ಈ ವಿಡಿಯೋನ ಹೇಳ್ತಾ ಇದ್ದೀವಿ, ಜನಗಳಿಗೆ ತಿಳಿಸ್ತಾ ಇದ್ದೀವಿ. ಅಧಿಕಾರಿಗಳಿಗೂ ಇದ್ರ ಮುಖಾಂತರ ತಲುಪಬೇಕು, ಜನತಾ ದಸರಾ ಆಗಬೇಕು ಅನ್ನೋದು ಒಂದು ಉದ್ದೇಶ. ಇದ್ರ ಬಗ್ಗೆ ಒಂದೆರಡು ಮಾತಾಡ್ತೀವಿ. ಏನಪ್ಪ ಅಂತಂದರೆ, ಮೈಸೂರು ದಸರಾ ಅಂತಂದರೆ ವಿಶ್ವವಿಖ್ಯಾತ, ಹೊರಗಡೆಯಿಂದನೂ ಕೂಡ ಜನ ಬರ್ತಾರೆ, ನೋಡ್ತಾರೆ, ಅಷ್ಟು ದುಂಬಿ ಇರ್ತದೆ, ಜನ ಸಾಗರ ಇರ್ತದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಅಂತ ಅದೊಂಥರ ರೋಚಕವಾದ ಕ್ಷಣ ಅದು. ಸೊ ಇಂಥ ದಸರಾದಲ್ಲಿ ಜನರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹೇಗೆ ಅಂತ ಅಂದಾಗ, ಎಕ್ಸಾಂಪಲ್ ಮೈಸೂರು ದಸರಾ ಟಿಕೆಟ್. ಈ ದಸರಾ ನೋಡೋಕ್ಕೆ ಅಂತಲೇ ಮೈಸೂರು ದಸರಾ ಸಮಿತಿಯಿಂದ ಟಿಕೆಟನ್ನ ಇಶ್ಯೂ ಮಾಡ್ತಾರೆ. ಹೇಗೆ? ಆನ್ಲೈನಲ್ಲಿ. ಲಾಸ್ಟ್ ಇಯರ್ ಏನಾಯಿತು, 2023ರಲ್ಲಿ ಆನ್ಲೈನ್ ಟಿಕೆಟ್ ಅಂತ ಒಂದು ಪ್ರಕಟಣೆ ಮಾಡಿದ್ರು. ಆ ಪ್ರಕಟಣೆ ಬಂದು ಇದರಲ್ಲಿದೆ ನೋಡಿ. ಇದು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದಸರಾ ವಿಶೇಷಾಧಿಕಾರಿ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳ ಆಗಿದ್ರು. ಯಾರು? KV ರಾಜೇಂದ್ರ ಅಂತ. ಮಾಜಿ ಏನಾಗೋದಕ್ಕಿಂತ ನಮ್ಮ ಹೋದ ವರ್ಷ ಯಾರು DC ಇದ್ರು, KV ರಾಜೇಂದ್ರ ಸರ್, ಅವರು ಒಂದು ಪ್ರಕಟಣೆ ಹೊರಡಿಸ್ತಾರೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈ ಸಲ ಮೈಸೂರು ದಸರಾನ ಆನ್ಲೈನ್ ಟಿಕೆಟ್ ಮೈಸೂರು dasara.gov.in ಅನ್ನೋ ಒಂದು ವೆಬ್ಸೈಟಲ್ಲಿ ಆನ್ಲೈನ್ ಮುಖಾಂತರನೇ ನೀವು ತೆಗೆದುಕೊಳ್ಬೇಕು. ಇದು ಬಿಟ್ಟು ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ರೀತಿಯಲ್ಲಿ ಗೋಲ್ಡ್ ಕಾರ್ಡ್ ಅಥವಾ ಟಿಕೆಟ್, ಯಾವುದೇ ರೀತಿಯ ಟಿಕೆಟ್ ಆಫ್ಲೈನಲ್ಲಿ ಮಾರಾಟ ಮಾಡೋದಿಲ್ಲ ಅಂತ ಒಂದು ಕೊಡ್ತಾರೆ. ಸರಿ ಅಂತ ಏನು ಮಾಡ್ತೀವಿ, ನಾವೆಲ್ಲ ಜನಗಳೆಲ್ಲ ಸೇರಿಕೊಂಡು, ಸರಿ ಮೈಸೂರು ದಸರಾ ನೋಡೋಣ, ಈ ಸಲ ಟಿಕೆಟ್ ಬುಕ್ ಮಾಡಿಕೊಂಡು ಅಂತೇಳಿ ಟಿಕೆಟ್ ಬುಕ್ ಮಾಡೋಕ್ಕೆ ಅಂತ ನಾವು 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ ವೆಬ್ಸೈಟು. ಆ ವೆಬ್ಸೈಟ್ ಓಪನ್ ಆಗ್ತಾ ಇದ್ದಂಗೆ ಟಿಕೆಟ್ ಬುಕ್ ಮಾಡೋಂತ ಕೂತ್ಕೋತೀವಿ. ಕೂತ್ಕೊಂಡಾಗ ಏನಾಗುತ್ತೆ, 10 ಗಂಟೆ 5 ನಿಮಿಷ ಕೂತ್ಕೋತೀವಿ, ಬುಕ್ ಮಾಡ್ತಾ ಇರ್ತೀವಿ. ಬುಕ್ ಮಾಡಿದಾಗ ಏನಾಗುತ್ತೆ, ಸಡನ್ ಆಗಿ ಈ ಥರ ಇರ್ತದೆ, ಈ ಥರ ಬಂದಿರ್ತದೆ, ಎನ್ಕ್ಲೋಜರ್ ವೈಸ್ ಬಂದಿರ್ತದೆ. ಬುಕ್ ಮಾಡಬೇಕಾದ್ರೆ ಇಲ್ಲಿ ಟಿಕೆಟ್ ಬುಕ್ ಅಂತ ಇರ್ತದೆ. ಬುಕ್ ಅಂತ ಕೊಡ್ತಾ ಇದ್ದಾಗ ಏನಾಗುತ್ತೆ, ಜಸ್ಟ್ ತಿರುಗಿ ಅದು 500 ಎರರ್ ಅಂತ ಬರುತ್ತೆ. ಸರ್ವರ್ ಎರರ್ 500 ಅಂತ ಬರುತ್ತೆ. ನಮ್ದು ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಆಗಿದೆಯಾ ಅಂದಾಗ, ನಮ್ಮ ಇಂಟರ್ನೆಟಲ್ಲಿ ಯೂಟ್ಯೂಬ್ ಎಲ್ಲ ಚೆನ್ನಾಗಿ ನಡೀತಿರ್ತದೆ. ನಮ್ದು 100 Mbps ಇಂಟರ್ನೆಟ್, ಜಿಯೋ ಫೈಬರ್ ಚೆನ್ನಾಗಿ ಓಡ್ತಾ ಇರ್ತದೆ. ಇದೇನು ಹಿಂಗೆ ಆಗೋಯ್ತದ ಕೂತಿರ್ತೀವಿ 25 ನಿಮಿಷ ಕೂತ್ಕೋತೀನಿ. ಕೊನೆಗೆ ಏನಾಗುತ್ತೆ, ಸಡನ್ ಆಗಿ ಓಪನ್ ಆಗಿ ಸೋಲ್ಡ್ ಔಟ್ ಅಂತ ಬರುತ್ತೆ. ನನ್ನ ಪ್ರಶ್ನೆ ಏನಾಗುತ್ತೆ, ನನ್ನ ಇಂಟರ್ನೆಟ್ ಸರಿ ಇಲ್ವೇನೋ, ಏನೋ ಪ್ರಾಬ್ಲಮ್ ಆಗಿದೇನೋ ಅಂದ್ಕೊಂಡು ಸುಮ್ಮನೆ ಆಗೋದು. ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಡೇ 19ನೇ ತಾರೀಕು ಒಂದು ಪೇಪರಲ್ಲಿ ಬರುತ್ತೆ, ಏನಂತ, 1 ಗಂಟೆಯಲ್ಲಿ 1000 ಗೋಲ್ಡ್ ಕಾರ್ಡ್ ಮಾರಾಟ ಅಂತ ಬರುತ್ತೆ. ಆ ಗೋಲ್ಡ್ ಕಾರ್ಡ್ ಮಾರಾಟ ಅಂತ ಬಂದಾಗ ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಇಲ್ಲಿ ಗೋಲ್ಡ್ ಕಾರ್ಡ್ ಮಾರಾಟ ಆಗಿದೆ, ಟಾರ್ಚ್ ಲೈಟ್ ಪರೇಡ್ನ 500 ರೂಪಾಯಿ ಮುಖ ಬೆಲೆ 1000 ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಬಂದಿದೆ. ಇದು ಹಿಂಗೆ ಸಿಕ್ಬಿಡ್ತು ಇವ್ರಿಗೆ. ನಾನು ನೋಡಿದಾಗ ಅಷ್ಟೊಂದು ಟಿಕೆಟ್ಸ್ ಇತ್ತಲ್ಲ ಅಂತ ಎಲ್ಲ ನೋಡ್ತೀನಿ. ನಾನು ನೋಡಿದಾಗ ಇದರಲ್ಲಿ ನೋಡಿ, ಎನ್ಕ್ಲೋಜರ್ ವೈಸ್ ಇದೆ. ಈ ಎನ್ಕ್ಲೋಜರ್ ವೈಸ್ ಒಂದು ಬ್ಲೂ ಪ್ರಿಂಟ್ ಇಟ್ಟಿದ್ರು ಅವರು, ಇಂತಿಂಥ ಎನ್ಕ್ಲೋಜರ್ ಇಷ್ಟಿಷ್ಟು ಟಿಕೆಟ್ಸ್ ಇದೆ ಅಂತ. ಅಂದಿನ 18ನೇ ತಾರೀಕು ಅಕ್ಟೋಬರ್ 2023ರಲ್ಲಿ ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಇಟ್ಟಿದ್ರು, ಇಷ್ಟಿಷ್ಟು ಅಂತ. ಟೋಟಲಿ ಬಂದು 15,500 ಟಿಕೆಟ್. 15,500 ಟಿಕೆಟು. ಅದು ಕೇವಲ ಟಾರ್ಚ್ ಲೈಟ್ ಪರೇಡ್ ಅದಕ್ಕೆ ಅಂತಾನೆ ಇತ್ತು. ಯಾಕಂದ್ರೆ ದೊಡ್ಡ ಗ್ರೌಂಡ್ ಅದು, LIC ಬಿಲ್ಡಿಂಗ್ ಈ ಕಡೆ ಇದೆಯಲ್ಲ, ದೊಡ್ಡ ಗ್ರೌಂಡ್ ಅದು, ಬನ್ನಿ ಮಠದಲ್ಲಿ. ಅಷ್ಟಿಟ್ಟಿದ್ರು. ನಾವು 15,500 ಟಿಕೆಟ್ ಎಲ್ಲೋ ಇತ್ತು, ಇಲ್ಲಿ ನೋಡಿದ್ರೆ 1000 ಟಿಕೆಟ್ ಅಂತ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿದೆ. ಅದಾದ್ಮೇಲೆ ನಾನೇನು ಮಾಡಿದೆ, ನನಗೆಲ್ಲೋ ಒಂದು ಕಡೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತು. 1-2-3 ಜನಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಹಿಂಗೆ ಆಗಿದೆ, ಈ ಥರ ಆಗಿದೆ ಅಂತ. ಕೆಲವರು ನಮ್ಮ ಟೆಕ್ಕಿಯವರು IT ಇರೋರೆಲ್ಲ ಹೇಳಿದ್ರು. 500 ಎರರ್ ಅಂತ ಬರೋದು, ಅವರು ಸರ್ವರ್ ಆಫ್ ಮಾಡಿದಾಗ ಅಥವಾ ಸರ್ವರಿಂದ ಏನಾದ್ರು ಗೋಲ್ಮಾಲ್ ಆಗಿರ್ತದೆ, ಸ್ವಲ್ಪ ಇದನ್ನು ಡೀಪಾಗಿ ಹೋಗಿ ಅಂತಂದ್ರು. ನಾನೇನು ಮಾಡಿದೆ, ಇಮ್ಮಿಡಿಯೇಟ್ ಆಗಿ ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ
ಮಾಹಿತಿ ಹಕ್ಕು 2005ರ ಅಡಿಯಲ್ಲಿ ನಾನು ಮಾಹಿತಿ ಕೇಳಿದೆ. ಯಾರಿಗೆ? ಮೈಸೂರು ದಸರಾ ಸಮಿತಿಯ ವಿಶೇಷ ಅಧಿಕಾರಿ ಆಗಿ ಬಂದ ಅಂದಿನ ಜಿಲ್ಲಾಧಿಕಾರಿ ಯಾರಿದ್ರು, KV ರಾಜೇಂದ್ರ ಅವ್ರಿಗೆ ಮಾಹಿತಿ ಕೇಳಿದಾಗ, ಮಾಹಿತಿ ಬಂದಾಗ ನನಗೆ ತುಂಬ ಅತಿ ದೊಡ್ಡ ಶಾಕ್ ಆಯಿತು. ಎಂಥ ಮಾಹಿತಿ ಬಂತು ಅಂತಂದರೆ, ಅಷ್ಟು ಟಿಕೆಟ್ಸ್ ಇತ್ತು. ಅಷ್ಟು ಟಿಕೆಟ್ಸಲ್ಲಿ ನೋಡಿ, ಇದೆಲ್ಲ ನಾನು RTL ಹಾಕಿರೋದು. ವಿಶ್ವ ವಾಯ್ಸ್ ಆಫ್ ಪೀಪಲಿಂದ ನಾವು ನಮ್ಮ ಸಂಸ್ಥೆಯಿಂದ RTL ಹಾಕಿದ್ದೀವಿ. ಎಲ್ಲ ಪ್ರತಿಯೊಂದನ್ನು ಹಾಕಿ ಪ್ರತಿಯೊಂದು ಕೇಳಿ ಅವ್ರ ಕಡೆಯಿಂದ ಪ್ರತಿಯೊಂದು ರಿಪ್ಲೈಗಳು ಬಂತು. ಆ ರಿಪ್ಲೈಗಳು ಬಂದಾಗ ನನಗೆ ಶಾಕ್ ಆಗಿದ್ದು ನೋಡಿ ಈ ಮಾಹಿತಿ. ಇದು ನೋಡಿ, ಸ್ವಲ್ಪ ಝೂಮ್ ಮಾಡಿ ಸರ್, ಇದನ್ನು ಝೂಮ್ ಮಾಡಿ. ಇದರಲ್ಲಿ ಈ ಮಾಹಿತಿ ಎಲ್ಲಿ ಸಿಕ್ತು ನನಗೆ ಅಂತಂದರೆ, RTIಯಲ್ಲಿ ನಾನು ಕೇಳಿದಾಗ ಇವರು ಕೊಟ್ಟಂತಹ ಮಾಹಿತಿ ಎನ್ಕ್ಲೋಜರ್ ವೈಸ್ ನನಗೆ ಯಾವ್ಯಾವ ಟಿಕೆಟ್, ಗೋಲ್ಡ್ ಟಿಕೆಟು, 3000 ರುಪೀಸ್ ಟಿಕೆಟು, 500 ರುಪೀಸ್ ಟಿಕೆಟು, ಇನ್ವೈಟಿಗಳಿಗೆ ಎಷ್ಟು ಕೊಟ್ಟಿದ್ದೀರಾ, ಪ್ರತಿಯೊಂದು ಎನ್ಕ್ಲೋಸರ್ ವೈಸ್ ಕೊಡಿ ಅಂದಾಗ ಅವರು ಕೊಟ್ಟಿರೋ ಮಾಹಿತಿ ಈ ಕಡೆ ನೋಡಿ. ಇಲ್ಲಿ ಜಿಲ್ಲಾಧಿಕಾರಿಯ ಪರವಾಗಿ ಮೈಸೂರು ಜಿಲ್ಲೆ ನೋಡಿ, ಮೈಸೂರು ಮಾಹಿತಿ ಹಕ್ಕು ಕಾಯ್ದೆ ಮೇರೆಗೆ ಇವ್ರು ಕೊಟ್ಟಿದ್ದಾರೆ. ಇದನ್ನು ತಗೊಂಡು ನಾನು ಒಂದು ಎಕ್ಸೆಲ್ ಚಾರ್ಟ್ ಮಾಡಿದೆ. ಸೇಮ್ ಮಾಹಿತಿನ ಎಕ್ಸೆಲಲ್ಲಿ ಹಾಕ್ಕೊಂಡೆ. ಯಾಕಂದರೆ ನಮ್ಮ ಜನಗಳಿಗೆ ಅದನ್ನು ಮಾಹಿತಿ ಕೊಡುವಂಥ ಎಕ್ಸೆಲ್ ತೊಗೊಂಡೆ. ನೋಡಿ, ಎಕ್ಸೆಲ್ ತೊಗೊಂಡು ನಾನು ರೆಡಿ ಮಾಡಿದ್ದೀನಿ. ನೋಡಿ ಈ ಚಾರ್ಟ್ ನೋಡಿ ಸರ್, ಕಾಣಿಸ್ತಾ ಇದೆಯಾ? ಇದರಲ್ಲಿ ಏನಿದೆ ನೋಡಿ, ನಾನು ಹೇಳ್ತೀನಿ. ಇದರಲ್ಲಿ ಏನಿದೆ ನೋಡಿ, ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಗೋಲ್ಡ್ ಕಾರ್ಡ್ 6,000 ರೂಪಾಯಿ 1260. ರಾಜಕಾರಣಿಗಳು, ಅಧಿಕಾರಿಗಳು, VIP-ಗಳು, ಇನ್ವೈಟಿಗಳು, ಅವ್ರಿಗೆ ಇವ್ರಿಗೆ ಅಂತ 3,000 ಟಿಕೆಟ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸಾರ್ವಜನಿಕರು ಕಮ್ಮಿ, ಇವ್ರುಗಳು ಜಾಸ್ತಿ. ಸಾರ್ವಜನಿಕ ಮಾರಾಟವಾದ ಟಿಕೆಟ್ 1240 ಟಿಕೆಟ್ ಮಾರಾಟ ಆಯ್ತು ಸರ್, ಆನ್ಲೈನಲ್ಲಿ ಅಷ್ಟು ಮಾರಾಟ ಆಯ್ತು. ಓಕೆ, ನೆಕ್ಸ್ಟ್ ನೋಡಿ, ಮೈಸೂರು ಪ್ಯಾಲೇಸ್ 3,000 ಮತ್ತು 2,000 ಟಿಕೆಟ್ ಬಿಟ್ಟಿದೆ. ಸಾರ್ವಜನಿಕರಿಗೆ ಇಟ್ಟಿರೋ ಟಿಕೆಟ್ 9,745. 9,745. ಎಲ್ಲಿ? ಇದು ಮೈಸೂರು ಪ್ಯಾಲೇಸ್ ಒಳಗಡೆ. ಮತ್ತೆ ಆ ಜಂಬೂ ಸವಾರಿ ಬರ್ಬೇಕಾದ್ರೆ ಲೆಫ್ಟ್ ಆ ಕಡೆ ಈ ಕಡೆ ಇರ್ತಾರಲ್ಲ, ಅಪ್ ಟು ಬಂಬು ಬಜಾರ್ ರೋಡ್ ಬರುತ್ತಲ್ಲ, ಅಲ್ಲಿ ತನಕ ಬನ್ನಿ ಮಠ ತಕೊಂಡು ಸೈಡಲ್ಲಿ ಇದಾಕಿರ್ತಾರೆ, ವಾಲ್ಗಳು ಹಾಕಿರ್ತಾರೆ. ಜೊತೆಗೆ ಅರಮನೆ ಒಳಗಡೆ, ಅರಮನೆ ಸುತ್ತಮುತ್ತ ಇದು ಪೆಂಡಾಲ್ ಹಾಕಿ ಚೇರ್ಗಳೆಲ್ಲ ಹಾಕಿರ್ತಾರೆ. 2,000, 3,000. ಸಾರ್ವಜನಿಕರಿಗೆ ಮೀಸಲಿಟ್ಟಿದ್ದು 9,745. ಆದರೆ VIP, ಇನ್ವೈಟಿಗಳು, ಅಧಿಕಾರಿಗಳು ಅವ್ರಗಳೆಲ್ಲರೂ 36,005. ಆದ್ರೆ ನೋಡಿ, ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, 9,745 ಸಾರ್ವಜನಿಕರಿಗೆ ಇಟ್ಟಿದ್ದಾರೆ. ಆದ್ರೆ ಅವರಿಗೆ ಆನ್ಲೈನಲ್ಲಿ ಮಾರಾಟವಾಗಿರೋದು 1,355 ಟಿಕೆಟ್. 1,355 ಟಿಕೆಟ್. ಮಿಕ್ಕ ಟಿಕೆಟ್ ಎಷ್ಟು? 8,390. 8,390 ಟಿಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 1,99,90,000. ಇದು ಯಾರು ಹೋಯ್ತು? ನೆಕ್ಸ್ಟ್ ಟಾರ್ಚ್ ಲೈಟ್ ಪರೇಡ್ 500 ರೂಪಾಯಿ ಟಿಕೆಟ್. ಇದನ್ನ ನಾನು ಬುಕ್ ಮಾಡಕ್ ಹೋದಾಗ ನನಗೆ ಸಿಗ್ಲಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ ಅದು. ಇದು ನೋಡಿ, 15,500 ಟಿಕೆಟ್ ಅಂತ ಹೇಳಿದ್ನಲ್ಲ, ಅದು ಕೆಲವೊಂದು ಅದು ಇದು ಸೀಟ್ಗಳು ಸಿಗಲಿಲ್ಲ, ಅದು ಇದು ಅಂದ್ಬಿಟ್ಟು 14,698 ಟಿಕೆಟ್ ಇವರು ಸಾರ್ವಜನಿಕರಿಗೆ ಅಂತಾನೆ ಮೀಸಲಿಟ್ಟ ಟಿಕೆಟ್ಗಳು ಇವು. 14,690. VIP, ಇನ್ವೈಟಿ, VVIP, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಮೀಸಲಿಟ್ಟ ಟಿಕೆಟ್ 15,152. ಸಾರ್ವಜನಿಕ ಅತಿಥಿಗಳಿಗೆ ಎಲ್ಲರಿಗೂ ಸೇರಿ ಇಷ್ಟಿಟ್ಟಿದೆ. ಇನ್ನು ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ, ಸಾರ್ವಜನಿಕರಿಗೆ ಮಾರಾಟ ಮಾಡಿದ ಟಿಕೆಟ್ಗಳು ಕೇವಲ 2,002 ಟಿಕೆಟ್ ಮಾತ್ರ. ಅವ್ರಿಗೆ ಮೀಸಲಿಟ್ಟಿದ್ದು ಎಷ್ಟು ನೋಡಿ? 14,000. ಅದನ್ನ ಮಾರಾಟ ಮಾಡಿದ್ದು ಇಷ್ಟು. ಸೊ ರಿಮೈನಿಂಗ್ ಎಷ್ಟು? 12,696 ಟಿಕೆಟ್. ಯಾರು ಹೋಯ್ತು? ಎಲ್ಲಿಗೆ ಹೋಯ್ತು? ಅದ್ರದ್ದು ವ್ಯಾಲ್ಯೂ ಏನು? 63,48,000. ಟೋಟಲಿ ಬಂದು 2,63,38,000 ಹಣ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ. ಒಂದು, ಜನರು ಇದರಿಂದ ವಂಚಿತ ಆಗಿದ್ದಾರೆ. ಮೈಸೂರು ದಸರಾ ಟಿಕೆಟ್ ಇಲ್ಲದೆ ಜನರು ಬ್ಲಾಕ್ ಅಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಪರ್ಸೆಂಟೇಜ್ ವೈಸ್ ಹೋದಾಗ ನೋಡಿ, ಸಾರ್ವಜನಿಕ ಮೀಸಲಿಟ್ಟ ಟಿಕೆಟ್ಗಳು ಪರ್ಸೆಂಟ್ಗಳು 32% ಓವರ್ ಆಲ್. ಆದ್ರೆ ಅವ್ರು ಕೊಟ್ಟಿರೋದು ಬರೀ 6%. ಬರೀ 6% ಜನಗಳಿಗೆ ಟಿಕೆಟ್ನ ಇವರು ಇಶ್ಯೂ ಮಾಡಿರೋದು.
ರಾಜಕಾರಣಿಗಳಿಗೆ, VIP ಗಳಿಗೆ, ಅತಿಥಿಗಳಿಗೆ, ಅಧಿಕಾರಿಗಳಿಗೆ, ಅವ್ರಿಗೆ ಇವ್ರಿಗೆ ಅಂತ ಹೇಳಿ 68% ಮೀಸಲಿಟ್ಟಿದ್ದಾರೆ. ಅವ್ರು ಕೊಟ್ಟಿರೋದು 94% ಸರ್. ಎಲ್ಲೋಯ್ತು ಅಂತ ಕೇಳಿದ್ರೆ ನಾನು ನೋಡಿ ಇಲ್ಲೋಗಿದೆ. ಇಲ್ಲಿ ಹೇಗೆ ಹೋಗಿದೆ, ಯಾವ ಥರ ಹೋಗಿದೆ, ಅಂತಂದ್ರೆ ಇನ್ ಕೇಸ್ ಇದ್ರೆ ಅಲ್ಲಿ ಅವೈಲೇಬಲ್ ಇರಬೇಕಲ್ಲ. ಮೈಸೂರು ದಸರಾ ಎಲ್ಲ ಸೋಲ್ಡ್ ಔಟ್ ಅಂತ ಏನಕ್ಕೆ ಬಂತು ನೋಡಿ, ಸೋಲ್ಡ್ ಔಟ್ ನೋಡಿ, ಇಲ್ಲಿ ನೋಡಿ ಸೋಲ್ಡ್ ಔಟ್ ಅಂತ ಏನಕ್ಕೆ ಬಂತು ಗೊತ್ತಿದೆ ಸರ್. ಆ ಟಿಕೆಟೇ ಇಲ್ಲ ಅಲ್ಲಿ, ಸೋಲ್ಡ್ ಔಟ್ ಅಂತ ಬಂದು ತೋರಿಸಿದ್ದಾರೆ ಇವರು ವೆಬ್ಸೈಟಲ್ಲಿ. 500 ಸರ್ವರ್ ಎರರ್ ಅಂತ ಬಂದು ಲಾಸ್ಟಲ್ಲಿ ಸೋಲ್ಡ್ ಔಟ್ ಅಂತ ಬಂತು. ಎಲ್ಲೋಯ್ತು ಹಾಗಾದ್ರೆ? ಎಷ್ಟು ಮೋಸ ಮಾಡ್ತಾ ಇದಾರೆ, ಎಷ್ಟು ಇದು ಮಾಡ್ತಾ ಇದಾರೆ. ಸೊ ಟೋಟಲ್ 2,63,38,000 ಎಲ್ಲಿಗೆ ಹೋಯ್ತು ಅಲ್ವಾ ಸರ್? ಇದನ್ನ ಈ ವಿಚಾರವಾಗಿ ನಾನೇನ್ ಮಾಡಿದೆ, ಜಿಲ್ಲಾಧಿಕಾರಿಗಳು, ಅಂದಿನ ಜಿಲ್ಲಾಧಿಕಾರಿಗಳು ಇದ್ರಲ್ಲ KV ರಾಜೇಂದ್ರ, ಅವ್ರಿಗೆ ನಾನು ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದೆ ಸರ್. ಒಂದು ದೂರಿನ ತರ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಸಂಬಂಧಪಟ್ಟ ಪ್ರತಿಯೊಂದು ದಾಖಲೆಗಳನ್ನ ನಾನು ಅವ್ರಿಗೆ ಅಟ್ಯಾಚ್ ಮಾಡಿ ಡೇಟ್ ನೋಡಿ 12ನೇ ತಾರೀಕು ಫೆಬ್ರವರಿ 2024 ಅಕ್ಟೋಬರ್ ದಸರಾ ನಡೀತು. 4 ತಿಂಗಳು ನನಗೆ ಮಾಹಿತಿ ಕಲೆ ಹಾಕಕ್ಕೆ ಬೇಕಾಗಿತ್ತು ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಫೆಬ್ರವರಿಲಿ, ಈ ವರ್ಷ ಫೆಬ್ರವರಿ ನಾನು ಇವರಿಗೆ ಲೆಟರ್ ಹಾಕಿದ್ವಿ, ವಾಯ್ಸ್ ಆಫ್ ಪೀಪಲ್ ಇಂದ ಲೆಟರ್ ಹಾಕಿದ್ವಿ. ಪ್ರತಿಯೊಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ. ರಿಜಿಸ್ಟರ್ ಪೋಸ್ಟ್ ಮಾಡಿದ್ಮೇಲೆ ನೋಡಿ, ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಕ್ಕೆ ಸಾಕ್ಷಿ ಇದೆ, ಅವ್ರಿಗೆ ತಲುಪಿರೋದಕ್ಕೆಲ್ಲ ಸಾಕ್ಷಿ ಇದೆ, ಪ್ರತಿಯೊಂದು ಇದೆ ಪೋಸ್ಟ್ ಆಫೀಸಿಂದ. ಇವ್ರು ಏನು ರಿಪ್ಲೈ ಮಾಡಲಿಲ್ಲ, ಏನು ರಿಪ್ಲೈ ಮಾಡಲಿಲ್ಲ. ಎಲ್ಲಿ ತನಕ? 1 ತಿಂಗಳು ಕಾದ್ವಿ ಸರ್. 1 ತಿಂಗಳು 10 ದಿನ ಕಾದ್ವಿ, ಟೋಟಲ್ 40 ದಿನ ಕಾದ್ವಿ ಸರ್. ಅದಾದ್ಮೇಲೆ ಮತ್ತೆ ಏನ್ ಮಾಡಿದ್ವಿ, ಮಾರ್ಚ್ಗೆ ಹೋದ್ವಿ. ಸರ್ ನೀವೇನೂ ರಿಪ್ಲೈ ಮಾಡಿಲ್ವಲ್ಲ, ಸೊ ಇದು ನಮಗೆ ರಿಮೈಂಡರ್ ಲೆಟರ್, ಇನ್ನೊಂದು ರಿಕ್ವೆಸ್ಟ್ ಲೆಟರ್ ರಿಮೈಂಡರ್ ಅಂತ ಒಂದು ತಗೊಂಡು ಕೊಟ್ವಿ. ಅವತ್ತು ಬೈ ಹ್ಯಾಂಡೇ ಕೊಟ್ವಿ, DC ಅವ್ರಿಗೆ ಕೊಟ್ವಿ, KV ರಾಜೇಂದ್ರ ಅವ್ರಿಗೆ ಬೈ ಹ್ಯಾಂಡೇ ಇದ್ರ ಜೊತೆ ಹಳೇದೆಲ್ಲ ತಗೊಂಡು ಕೊಟ್ವಿ. ಜಸ್ಟ್ ಅವ್ರು ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಒಂದು ಮಾತಂದ್ರು, ನೀವು ತನಿಖೆ ಮಾಡಿಸೋ ಹಾಗಿದ್ರೆ ಆನ್ಲೈನ್ ಅಂತ ಶುರು ಆಯ್ತಲ್ಲ ಡೇ 1, ನನ್ಗಿಂತ ಹಿಂದೆ DC-ಗಳಿದ್ರಲ್ಲ ಅಲ್ಲಿಂದ ತನಿಖೆ ಮಾಡಿಸಿ, ಅವಾಗ ನಾನು ತನಿಖೆಗೆ ನಾನು ಸಿದ್ಧ ಅಂದ್ರು. ನನಗೆ ಯಾಕೆ ಸರ್ ಹಳೇದು? ನನಗೆ ಎಲ್ಲಿ ಮೋಸ ಆಗಿದೆ ಅಲ್ಲಿಂದ ತಾನೇ ನನಗೆ ಬೇಕಾಗಿರೋದು. ನನಗೆ 2023 ಟಿಕೆಟ್ ಸಿಗಲಿಲ್ಲ, ನಾನು ವಂಚಿತ ಆದೆ, ನಾನು ಕಂಡಿಡಿದೆ. ಸೊ ನಾನು ಅದನ್ನು ಕೇಳ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಈಗ ಎಲೆಕ್ಷನ್ ಇದೆ. ಯಾವ ಎಲೆಕ್ಷನ್ ಸರ್ ಹೋಗಿದ್ದು? MP ಎಲೆಕ್ಷನ್. MP ಎಲೆಕ್ಷನ್ ಇದೆ, ಎಲೆಕ್ಷನ್ ಆದ್ಮೇಲೆ ನೋಡೋಣ, ನಮ್ಮ PA ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ ಅಂತ ನಮ್ಗೆ ಅಲ್ಲಿ ಕಳಿಸೋದು. ನೋಡಿದ್ವಿ ಇದುವರೆಗೂ ಸರ್ ಒಂದು ರಿಪ್ಲೈ ಬಂದಿಲ್ಲ. ಇವ್ರಿಗೆಲ್ಲ ಇಷ್ಟೊಂದು ಟಿಕೆಟ್ ಕೊಟ್ರಲ್ಲ, ಎಲ್ಲಿಗೆ ಹೋಯ್ತು? ಯಾರ್ಯಾರಿಗೆ ಹೋಯ್ತು? ಅವ್ರ ಕಾರ್ಯಕರ್ತರಿಗೆ, ಅಧಿಕಾರಿಗಳಿಗೆ, ಅವರ ರಿಲೇಟಿವ್ಸ್ಗಳಿಗೆ. ಹಾಗಾದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು ಸರ್? ಜನಸಾಮಾನ್ಯರು ರಸ್ತೆಯಲ್ಲಿ ನಿಂತ್ಕೊಂಡು ನೋಡಕ್ ಮಾತ್ರ ಅರ್ಹರ ಅಲ್ವಾ? ಜನಸಾಮಾನ್ಯರಿಗೆ ಟಿಕೆಟ್ ಕೊಟ್ಟಿದ್ರೆ 2,68,00,000 ಸರ್ಕಾರದ ಬೊಕ್ಕಸಕ್ಕೆ ಬರ್ತಿತ್ತಲ್ವಾ? ನಮ್ಮದೇ ದುಡ್ಡನ್ನ ತೆರಿಗೆ ಮುಖಾಂತರ ನೀವು ತಗೋತೀರಾ, ಪ್ರತಿಯೊಂದು ಇದಕ್ಕೂ ತಗೋತೀರಾ. ತಗೊಂಡ್ಮೇಲೆ ನಮ್ದೇ ದುಡ್ಡಿಂದ ಅನುದಾನ ಮಾಡ್ತೀರಾ ಸರ್ಕಾರ ಇದಕ್ಕೆ ಅಂತ. ಇಲ್ಲಿ ಇನ್ನೊಂದು ಟಿಕೆಟ್ ನೋಡಿ, ಈ ಸಲ ಸರಳ ಪೇಪರ್ ಬಂದಿದೆ, 2 ಡಿಸೆಂಬರ್ 2023 ಬಂದಿದೆ. ಈ ಸಲ ಸರಳ ದಸರಾ ಸಾಂಪ್ರದಾಯಿಕವಾದ ದುಬಾರಿ ದಸರಾ ಅಂತ ಕೊಟ್ಟಿದ್ದಾರೆ. ಯಾರು? ರಾಜೇಂದ್ರ ಸರ್. ಇದರಲ್ಲಿ ಹೇಳಿದ್ದಾರೆ ಇವರು, ಅನುದಾನದ ವಿವರ: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 15 ಕೋಟಿ ರು, ಮೈಸೂರು ನಗರಾಭಿವೃದ್ಧಿ ಮೂಡ ಇಂದ 10 ಕೋಟಿ ರು, ಪ್ರಾಯೋಜಕತ್ವ ಅಡ್ವರ್ಟೈಸ್ಮೆಂಟ್ 2,25,70,000 ಹಾಗೂ ಗೋಲ್ಡ್ ಕಾರ್ಡ್ ಮಾರಾಟದಿಂದ 1,19,00,000. ಗೋಲ್ಡ್ ಕಾರ್ಡ್ ಮತ್ತೆ ಬೇರೆ ಟಿಕೆಟ್ಗಳು ಅದರಿಂದ 1,19,00,000 ಹಾಗೂ ಆಹಾರ ಮೇಳದ ರಾಜಸ್ವ 81 ಲಕ್ಷ ಸೇರಿ ಒಟ್ಟು 29 ಲಕ್ಷ ಬಂದಿದೆ. ಸರ್ ರೆವೆನ್ಯೂ ಕಲೆಕ್ಟ್ ಯಾರು ಸರ್ ಆಗೋದು? ನಮ್ ಜನತೆಯಿಂದ ತಾನೆ, ಜನತೆ ಕೊಟ್ಟ ತೆರಿಗೆಯಿಂದ ತಾನೆ. ಈಗ ಅಡ್ವರ್ಟೈಸ್ಮೆಂಟ್ ಕೊಡೋದು ಜನರೇ ತಾನೆ, ಆಹಾರ ಮೇಳ ನಡೆಸೋದು ಜನರೇ ತಾನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 15 ಕೋಟಿ ರು ಬಂದಿದೆಯಲ್ಲ, ಅವ್ರಿಗೆ ಕೊಟ್ಟಿರೋದು ಜನಗಳ ತೆರಿಗೆ ದುಡ್ಡೇ ತಾನೆ. ಮೂಡದಿಂದ ಬಂದಿದೆಯಲ್ಲ, ಅವ್ರಿಗೆ ಯಾರು ಕೊಟ್ಟಿರೋದು? ಅವ್ರಿಗೂ ಅದೇ ತಾನೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ತಗೊಂಡಿರ್ತಾರೆ, ಅಲ್ಲಿಂದ ಅನುದಾನ ಬಂದಿರುತ್ತಾನೆ. ಸೊ ಜನತೆಯಿಂದ ತೆರಿಗೆ ದುಡ್ಡು ಇಸ್ಕೊಂಡು ಜನತೆ ಕೊಡೋ ದುಡ್ಡಿಂದಾನೆ ಎಲ್ಲ ಮಾಡಿ ಜನತೆಗೇನೆ ಪ್ರಾಮುಖ್ಯತೆ ಕೊಡಲ್ಲ. ಇವರೇ ದಸರಾ ಮಾಡ್ಕೊಳ್ಳೋ ಹಾಗಿದ್ರೆ, ಜನತಾ ದಸರಾ ಹೇಗೆ ಸರ್ ಆಗುತ್ತೆ? ಇವರ ಅಧಿಕಾರಿಗಳು, ಇವರು ರಾಜಕಾರಣಿಗಳು, ಇವರ ಗೆಸ್ಟ್ಗಳು, ವಿ ಐ ಪಿಗಳು ಬರೀ ಅವ್ರಗಳೇ ಇದ್ರೆ
ನಮ್ಮ ದುಡ್ಡಲ್ಲಿ, ಜನತಾ ದುಡ್ಡಲ್ಲಿ ಅವ್ರುಗಳು ನೋಡೋ ಹಾಗಿದ್ರೆ ಯಾಕೆ ಸರ್ ಇದು? ಹಂಗಾಗಿ ಇನ್ನೊಂದು ಸೆಕೆಂಡ್ ಇನ್ನೊಂದು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ಈ ಟಿಕೆಟ್ಗಳನ್ನ ಇವರು ಹಂಚ್ತಾರಲ್ಲ, ಆ ಟಿಕೆಟ್ಗಳನ್ನ ಅವ್ರ ಕಾರ್ಯಕರ್ತರು ಇವರು ಹಂಚ್ತಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ದುಡ್ಡು ಮಾಡೋದಕ್ಕೆ ಒಳ್ಳೆ ಉಪಾಯ ಮಾಡ್ಕೊಂಡಿದ್ದಾರೆ ಸರ್. ನೋಡಿ, ಫೇಸ್ಬುಕ್ಗಳಲ್ಲಿ ಹಾಕೋತಾರೆ, ನಮ್ಮ ಹತ್ರ VIP ಟಿಕೆಟ್ ಇದೆ, VVIP ಟಿಕೆಟ್ ಇದೆ ಅಂತ ಫೇಸ್ಬುಕ್ ಅಲ್ಲಿ ಹಾಕೊಂಡು ಮಾಡ್ತಾರೆ. ಯಾರು ಇವರು ನೋಡಿ, ಇವರು ಯಾರು ನಾಗಜ್ಯೋತಿ CM ಅಂತ ಪುಟ್ ಮೀ ಇನ್ ಟಚ್ ವಿತ್ ಮೈಸೂರು ಅಂತ ಒಂದು ತುಂಬಾ ಚೆನ್ನಾಗಿದೆ ಸರ್. ಅದೊಂದು ಪೇಜ್ ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್. ಅದು ಯೂಸ್ಫುಲ್ ಅಪ್ಲಿಕೇಶನ್ ಅಲ್ಲಿ ಇವರು ಈ ತರ ಹಾಕಿದ್ರೆ ಏನಂತ ಹಾಕೋರೆ ಅಲ್ಲ, ಐ ಹ್ಯಾವ್ 2 VIP ಪಾಸ್ ಫಾರ್ ಟುಮಾರೋ ದಸರಾ ಪ್ರೊಸೆಷನ್ ಇಫ್ ಎನಿವನ್ ಇಂಟ್ರೆಸ್ಟೆಡ್ ಟೆಕ್ಸ್ಟ್ ಮೀ ಅಂತ ಹಾಕಿದ್ದಾರೆ. 23ನೇ ತಾರೀಕು ಅಕ್ಟೋಬರ್ ಹಾಕಿದ್ದಾರೆ, 24 ದಸರಾ ಇದೆ. ಅಲ್ಲಿ ಒಬ್ರು ಕೇಳಿದ ಐ ವಾಂಟ್ ಅಂತ, ಇವ್ರು ಕೇಳಿದ್ರೆ ನೋಡಿ, ಇವ್ರು ನಾಗಜ್ಯೋತಿ ರಿಪ್ಲೈ ಮಾಡಿದ್ರೆ 3.3K ಮ್ಯಾಮ್ ಅಂತ, 3,300 ರೂಪಾಯಿ ಜೊತೆಗೆ ಅವ್ರ ಮೊಬೈಲ್ ನಂಬರ್ ಹಾಕೋರು. ಇವ್ರು VIP ಟಿಕೆಟ್ ಕೊಟ್ಟು ಇವ್ರಿಗೆ ದುಡ್ಡು ಮಾಡ್ಕೊಳ್ಳೋಕೆ ದಾರಿ ಮಾಡ್ಕೊಡ್ತಾ ಇದ್ದೀರಾ ಸರ್ ನೀವು, ಮೈಸೂರು ದಸರಾ ಸಮಿತಿ. ಅದ್ರ ಬದಲು ನ್ಯಾಯವಾಗಿ ನೀವು ಜನಗಳಿಗೆ ಏನ್ ಮೀಸಲಿತ್ತು ಅದು ಜನಗಳಿಗೆ ಕೊಡಿ, ಲಾಸ್ಟ್ ತನಕ ನೋಡಿ, ಸೇಲ್ ಆಗಿಲ್ವಾ ಸುಮಾರು ಮಿಕ್ತಾ ಆಮೇಲೆ ನೀವು ನಿಮ್ಮ VVIP ಅವ್ರು ಕೊಟ್ಕೊಳ್ಳಿ. ಜನಗಳಿಗೆ ಪ್ರಾಮುಖ್ಯತೆ ಕೊಡಿ. 32% 68% ಮಾಡಿದ್ರಲ್ಲ, ಬೇಡ 40% ಕೊಡಿ ಜನಗಳಿಗೆ. 60% ನೀವು VIP ಅವ್ರಿಗೆ 40% ಆದ್ರೂ ಕರೆಕ್ಟ್ ಆಗಿ ಕೊಡಿ, ಕರೆಕ್ಟ್ ಆಗಿ ಹಂಚಿ. ಜನ ಟಿಕೆಟ್ ಇಲ್ಲದೆ ವಿಶ್ವವಿಖ್ಯಾತ ದಸರಾ ಸರ್, ಫಾರಿನ್ ಇಂದ ಬರ್ತಾರೆ, ದೇಶ ವಿದೇಶದಿಂದ ಎಲ್ಲೆಲ್ಲಿಂದನೂ ಬರ್ತಾರೆ ಸರ್. ಈಗ ನನ್ನ ಫ್ರೆಂಡ್ಸ್ ಗಳೇ ಬರ್ತಾರೆ, ನಡೆಯೋ ಟಿಕೆಟ್ ತಗೊಳ್ಳೋ ಅಂತಾರೆ. ನಮ್ಮ ಮೈಸೂರವರಾಗಿ ನಮ್ಮ ಫ್ರೆಂಡ್ಸ್ ಗಳಿಗೆ ನಾವು ಟಿಕೆಟ್ ಕೊಡ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾವ ತರ ಸರ್ ಹೇಳಿ? ನಾವು ದುಡ್ಡು ಕೊಟ್ಬಿಟ್ಟು ತಗೋತೀವಿ ಅಂದ್ರೂ ಇರಲ್ಲ. ನಾವು ಕೊನೆಗೆ ಏನ್ ಮಾಡ್ಬೇಕು? ರಾಜಕಾರಣಿಗಳಿಗೋ ರಾಜಕೀಯ ಇವ್ರಿಗೆ ಕಾರ್ಯಕರ್ತರು ಯಾರಾದ್ರೂ ಹೋಗ್ಬಿಟ್ಟು ಬೇಡಬೇಕು. ಇದ್ಯಾವ ಸರ್? ನಮ್ ದುಡ್ಡಲ್ಲೇ ದಸರಾ ಆಗುತ್ತೆ, ನಮ್ ಜನತೆ ದುಡ್ಡಲ್ಲಿ ದಸರಾ ಆಗುತ್ತೆ, ಹೋಗ್ಬಿಟ್ಟು ಇನ್ಯಾವ ಹೋಗ್ಬಿಟ್ಟು ಬೇಡ ಅಂತ ನೆಸೆಸಿಟಿ ನಮ್ಗೆ ಯಾಕಿದೆ? ಇವ್ರು ಕ್ಲೀನ್ ಆಗಿ ಆನ್ಲೈನ್ ಟಿಕೆಟ್ ಅಂತ ಅಂದಾಗ ಆನ್ಲೈನ್ ಟಿಕೆಟ್ ಸೇಲ್ ಆಗತ್ತೆ ಅಂತ ಇರ್ಲಿ, ಅಪ್ ಟು ದಸರಾ ಹಿಂದಿನ ದಿವಸ ತನಕ ಇರ್ಲಿ. ಅದಾದ್ಮೇಲೆ ಖಾಲಿ ಆಗಿಲ್ವ, ಅದಾದ್ಮೇಲೆ ಎಷ್ಟು ಮಿಕ್ಕಿದೆ ಅಷ್ಟು ನೀವು VIP ಕೊಟ್ಕೊಳ್ಳಿ, VVIP ಕೊಟ್ಕೊಳ್ಳಿ, ನೆಕ್ಸ್ಟ್ ಅದು ನಿಮ್ ಇಷ್ಟ. ಬಟ್ ಮೇಜರ್ ಇಲ್ಲಿ ಜನತಾ ದಸರಾ ಆಗ್ಬೇಕು. ಜನರಿಂದ ಇದೆ, ಜನರಿಗೋಸ್ಕರ, ಜನರಿಗಾಗಿ ಅಂತ ಇದೆ. ಆದ್ರೆ ನೀವು ಜನರಿಂದ ತಗೋತಾ ಇದ್ದೀರಾ, ಆದ್ರೆ ಜನರಿಗಾಗಿ ಜನರಿಗೋಸ್ಕರ ಆಗ್ತಾ ಇಲ್ಲ ಸರ್ ಇದು. ದಯವಿಟ್ಟು ಇದನ್ನ ವಿರುದ್ಧ ಎಲ್ಲರೂ ಧ್ವನಿ ಎತ್ತೋಣ. ಮೈಸೂರು ದಸರಾನ ಜನತಾ ದಸರಾವನ್ನಾಗಿ ಮಾಡೋಣ. ಜನತೆಗಳಿಂದಾನೇ ತೆರಿಗೆ ಹಣ ಬರುತ್ತೆ, ಸೊ ಜನತೆಗಳಿಗೆ ಮೋಸ ಆಗೋದು ಬೇಡ ಅಂತ ಹೇಳ್ದ ನಾವು ಇಷ್ಟೇ ಅಲ್ಲ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ DC ಅವರು ಇದುವರೆಗೂ ರಿಪ್ಲೈ ಮಾಡಿಲ್ಲ. ಹಂಗಾಗಿ ನಾವು ಇದನ್ನ ರೀಜನಲ್ ಕಮಿಷನರ್ ಒಂದು ದೂರು ಕೊಡ್ತಾ ಇದೀವಿ, ಸರ್ಕಾರದ ಚೀಫ್ ಸೆಕ್ರೆಟರಿಯೇಟ್ ಅವ್ರಿಗೂ ಕೂಡ ದೂರು ಕೊಡ್ತಾ ಇದೀವಿ. ನೋಡೋಣ ಇನ್ಮೇಲಾದ್ರೂ ಈಗ 2024 ದಸರಾ ಆದ್ರೂ ನಮಗೆ ಜನತಾ ದಸರಾ ಆಗಲಿ ಅಂತ ನಾನು ಹೇಳ್ತಾ ಎರಡು ಮಾತನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸರ್. ದಯವಿಟ್ಟು ಎಲ್ಲರೂ ಒಗ್ಗೂಡೋಣ, ನಮ್ಮ ವಾಯ್ಸ್ನ ನಾವು ರೈಸ್ ಮಾಡೋಣ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.